ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೇರ್ತಾ ಇರೋದ್ರಿಂದ ಮಧ್ಯಮ ಮತ್ತು ಬಡವರ್ಗದವರಿಗೆ ಚಿನ್ನ ಬೆಳ್ಳಿ ಕೊಳ್ಳೋದು ಗಗನ ಕುಸುಮ ಆಗ್ತಾ ಇದೆ. ಆದರೆ ಕಳೆದ 2 ದಿನಗಳಿಂದ ಹಳದಿ ಲೋಹದ ಬೆಲೆಯಲ್ಲಿ ಭಾರಿ ಕುಸಿತ ಆಗ್ತಾ ಇದೆ. ನಿನ್ನೆ ಮತ್ತು ಮೊನ್ನೆ ಇದೇನು ತಾತ್ಕಾಲಿಕವಾಗಿ ಆಗಿರೋದಾ, ಮತ್ತೆ ಜಾಸ್ತಿ ಆಗುತ್ತಾ ಅಥವಾ ಇನ್ನೂ ಕಡಿಮೆ ಆಗುತ್ತಾ? ಇದೆಲ್ಲದ್ರ ಬಗ್ಗೆ ಜನಕ್ಕೆ ಒಂದು ಗೊಂದಲ ಇದೆ. ಯಾಕೆಂದರೆ ಹೂಡಿಕೆ ಮಾಡ್ತಕ್ಕಂಥವ್ರು ಹೂಡಿಕೆ ಮಾಡ್ಬೋದಾ ಈಗ, ಅಥವಾ ಇನ್ನೊಂದು ಸ್ವಲ್ಪ ದಿನ ಕಾಯಬೇಕಾ? ಈ ಥರದ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಚಿನ್ನ ಪ್ರಿಯರಿಗೆ ಬಂಗಾರದ ನ್ಯೂಸ್. ಚಿನ್ನ ಬೆಳ್ಳಿ ದರದಲ್ಲಿ ಭಾರೀ ಕುಸಿತ. ಮುಂದಿನ ದಿನಗಳಲ್ಲಿ ತಪ್ಪಿದಲ್ಲ ಏರಿಕೆ ಬಿಸಿ. ಕಾರಣ ನಿತ್ಯವೂ ಗಗನಕ್ಕೇರುತ್ತಿರುವ ಚಿನ್ನದ ಬೆಲೆ ಬಡವರ ಪಾಲಿಗೆ ಗಗನ ಕುಸುಮವೇ ಆಗಿದೆ. ಆದರೆ ಕಳೆದ 2 ದಿನಗಳಿಂದ ಹಳದಿ ಲೋಹದ ಬೆಲೆಯಲ್ಲಿ ಭಾರೀ ಕುಸಿತ ಕಂಡುಬಂದಿದೆ. ಇದು ತಾತ್ಕಾಲಿಕವಾ, ಇಲ್ಲ ಮುಂದೆ ಇನ್ನೂ ಬೆಲೆ ಏರಿಕೆ ಬರೆ ಕಾದಿದೆಯಾ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಹೌದು, ಕೇಂದ್ರ ಬಜೆಟ್ ಮಂಡನೆಯಾದ ದಿನ ಅಂದ್ರೆ ನಿನ್ನೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಬೆಳ್ಳಿ ಕೆಜಿಗೆ 27,000 ರೂಪಾಯಿ ಇಳಿಕೆ ಕಂಡಿದೆ. ಕಳೆದ 3 ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ತೀವ್ರ ಕುಸಿತ ಕಂಡಿವೆ. ಜನವರಿ 30ರಂದು 1,80,000ಕ್ಕಿಂತ ಹೆಚ್ಚು ಇದ್ದ ಚಿನ್ನ 1,55,000ಕ್ಕೆ ಇಳಿದಿದೆ. ಬೆಳ್ಳಿ 2,79,195 ರೂಪಾಯಿಗೆ ಇಳಿದಿದೆ. ಇನ್ನು ಮದುವೆ ಹಾಗೂ ಇತರೆ ಶುಭ ಸಮಾರಂಭಗಳು ಶುರುವಾಗುವ ಸಮಯ. ಚಿನ್ನಾಭರಣ ಅಂಗಡಿಗಳಿಗೆ ಜನರು ನುಗ್ಗುವ ಕಾಲ. ಇದೇ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಇಳಿಕೆ ಕಂಡಿದೆ. ಇದು ಚಿನ್ನಾಭರಣ ಪ್ರಿಯರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಚಿನ್ನದ ದರ ಇಳಿಕೆಗೆ ಕಾರಣ ನೋಡೋದಾದ್ರೆ, ಚಿನ್ನದ ದರ ಇಳಿಕೆಗೆ ಕಾರಣ ಜಾಗತಿಕ ಮಾರುಕಟ್ಟೆಯಲ್ಲಿನ ಹಠಾತ್ ಬದಲಾವಣೆ. ಹೂಡಿಕೆದಾರರು ಚಿನ್ನದ ಮೇಲಿನ ಹೂಡಿಕೆ ಹಿಂಪಡೆಯುತ್ತಿರುವುದು. ಇರಾನ್ ಮೇಲೆ ಯುದ್ಧ ಮಾಡಲ್ಲ ಎಂಬ ಟ್ರಂಪ್ ಹೇಳಿಕೆ. ಅಮೆರಿಕಾದಲ್ಲಿ ಬಡ್ಡಿ ದರಗಳ ಏರಿಕೆ ಸಾಧ್ಯತೆ. ಬೇರೆ ದೇಶದ ಕರೆನ್ಸಿ ಜೊತೆ ಡಾಲರ್ ನೆಲಕಚ್ಚಿರೋದು. ಇತ್ತೀಚಿನ ದಿನಗಳಲ್ಲಿ ಕಂಡು ಕೇಳಿರದಷ್ಟು ಅತಿ ಹೆಚ್ಚಿನ ಬೆಲೆ ಏರಿಕೆ ಚಿನ್ನ ಬೆಳ್ಳಿನಲ್ಲಿ ನಾವು ನೋಡಿದ್ವಿ. ಕಾರಣಗಳೇನಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಜಾಗತಿಕವಾಗಿ ಇರುವಂಥ ಯುದ್ಧ ಭೀತಿ. ಎಲ್ಲ ಹೂಡಿಕೆದಾರರು, ದೊಡ್ಡ ದೊಡ್ಡ ಹೂಡಿಕೆದಾರರಿರ್ಬೋದು ಮತ್ತು ದೇಶದ ರಿಸರ್ವ್ ಬ್ಯಾಂಕುಗಳು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಮುಗಿಬಿದ್ದು ಅಥವಾ ಟೆಂಡರ್ ಹಾಕಿದ್ದೇ ಕಾರಣ. ಅಂದರೆ ಯಾವಾಗ ಬೇಡಿಕೆ ಜಾಸ್ತಿ ಆಯಿತು, ಸಪ್ಲೈ ಕಡಿಮೆ ಆಯಿತು, ಯಾವಾಗ ಅಭಾವ ಸೃಷ್ಟಿ ಆಯಿತು, ಆವಾಗ ಬೆಲೆ ಏರಿಕೆ ಶುರುವಾಯಿತು. ಜಾಗತಿಕ ಹೂಡಿಕೆದಾರರು ಅತಿ ಹೆಚ್ಚು ಚಿನ್ನ ಬೆಳ್ಳಿ ತೆಗೆದುಕೊಂಡಿದ್ದು. ಎರಡನೇದಾಗಿ ಡಾಲರ್ ಬೆಲೆ ಜಾಸ್ತಿ ಆಗಿದ್ದು ಇದಕ್ಕೆ ಕಾರಣ ಆಯಿತು. ಇನ್ನು ಆರ್ಥಿಕ ತಜ್ಞರ ಊಹೆಯಂತೆ ಈ ಬೆಲೆ ಇಳಿಕೆ ತಾತ್ಕಾಲಿಕವಂತೆ. ಮುಂದಿನ ದಿನಗಳಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಬೆಲೆ ಹೆಚ್ಚಾಗಲಿದೆ ಅಂತ ಊಹೆ ಮಾಡ್ತಿದ್ದಾರೆ. ಚೀನಾ, ಭಾರತ, ರಷ್ಯಾ, ಟರ್ಕಿ ಅತಿ ಹೆಚ್ಚು ಚಿನ್ನ ಬೆಳ್ಳಿ ಬೇಕು ಅಂತ ಟೆಂಟೆಡ್ ಹಾಕಿವೆ. ಹೀಗಾಗಿ ಬೇಡಿಕೆ ಹೆಚ್ಚಾಗಿ ಬೆಲೆ ಜಾಸ್ತಿ ಆಗಲಿದೆ ಅಂತಾರೆ ತಜ್ಞರು. ನಮ್ಮ ಪ್ರಕಾರ ಈ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಇದು ಕೇವಲ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಈ ಕ್ಷಣಿಕ ಮಾತ್ರ. ಬಟ್ ನಮ್ಮ ಇದು ನಿರೀಕ್ಷೆ ಏನಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲಿ ಇದು ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ, ಈಗ ಜಾಗತಿಕ ಪರಿಸ್ಥಿತಿ ಸಮಸ್ಯೆ ಇದೆ, ಹಾಗಾಗಿ ಹೂಡಿಕೆದಾರರು ಖರೀದಿ ಮಾಡ್ತಾ ಇದ್ದಾರೆ. ಮತ್ತು ಚೀನಾ, ಭಾರತ, ರಷ್ಯಾ, ಟರ್ಕಿ ಇವೆಲ್ಲವೂ ಕೂಡ ಅತಿ ಹೆಚ್ಚು ಇಂಡೆಂಟ್ ಹಾಕಿದ್ದಾವೆ. ನಮಗೆ ಚಿನ್ನ ಬೆಳ್ಳಿ ಬೇಕು. ಅವರ ರಿಸರ್ವ್ ಬ್ಯಾಂಕ್ಸ್ನಲ್ಲಿ ಇದ್ದಿದ್ದಂತಹ ಡಾಲರ್ಗಳನ್ನು ಅವರು ಚಿನ್ನ ಮತ್ತು ಬೆಳ್ಳಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇಡಿಕೆ ಮುಂದುವರಿಯುತ್ತೆ. ಬೇಡಿಕೆ ಮುಂದುವರೆದಾಗ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಒಂದು ಅಂದಾಜಿನಂತೆ ಚಿನ್ನದ 1 ಗ್ರಾಂಗೆ 18ರಿಂದ 19 ಸಾವಿರ ಹಾಗೂ 1 ಕೆಜಿ ಬೆಳ್ಳಿ 5 ಲಕ್ಷ ಆಗಲಿದೆ ಅಂತ ಅಂದಾಜಿಸಲಾಗಿದೆ. ತಜ್ಞರ ಪ್ರಕಾರ ಮುಂಬರುವ ದಿನಗಳಲ್ಲಿ ಚಿನ್ನ ಬೆಳ್ಳಿ ದರದಲ್ಲಿ ಭಾರಿ ಏರಿಕೆ ಆಗಲಿದೆ. ಹೀಗಾಗಿ ಇದು ಚಿನ್ನ ಖರೀದಿಗೆ ಸಕಾಲ. ಸಾಧ್ಯವಾದಷ್ಟು ಈಗಲೇ ಖರೀದಿ ಮಾಡಿಕೊಂಡು ಬಿಡಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.